ನಮಸ್ಕಾರ. ನಾನು ಶಿವಕುಮಾರ್. ಸೊ, ಚಾಪ್ಟರ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್, ಎಕ್ಸಸೈಸ್ 3.1, ಫೋರ್ತ್ ಮೇನ್ ಕ್ವೆಶನ್. ಸೊ, ಕ್ವೆಶನ್ ಡೈರೆಕ್ಟ್ಲಿ ನೋಡಿ. ಮುಂದೆ ನೀಡಿದವುಗಳಲ್ಲಿ ಯಾವ ರೇಖಾತ್ಮಕ ಸಮೀಕರಣಗಳು ಜೋಡಿಗಳು ಸ್ಥಿರವಾಗಿ ಇಲ್ಲ ಅಸ್ಥಿರವಾಗಿವೆ? ಸ್ಥಿರವಾಗಿದ್ದರೆ ನಕ್ಷಾಕ್ರಮದಿಂದ ಪರಿಹಾರವನ್ನು ಪಡೆಯಿರಿ. Which of the following pair of linear equations are consistent or inconsistent? If consistent, obtain the solution graphically. So, first rule ನೋಡೋಣ. a1 upon a2 not equal to b1 upon b2. ಸೊ ಇದು ಲೈನ್ಸ್ ಇಂಟರ್ಸೆಕ್ಟ್ ಆಗುತ್ತೆ, ಯೂನಿಕ್ ಸೊಲ್ಯೂಷನ್ಸ್ ಇರುತ್ತೆ, ಪ್ಲಸ್ ಕನ್ಸಿಸ್ಟೆಂಟ್ ಆ್ಯಂಡ್ ಇಂಡಿಪೆಂಡೆಂಟ್ ಆಗಿರುತ್ತೆ. ಎರಡು ಎಕ್ಸ್ ಆ್ಯಂಡ್ ವೈಗೆ ಡಿಪೆಂಡೆನ್ಸಿ ಇರಲ್ಲ. ಓಕೆ, ಸೊ ನೆಕ್ಸ್ಟ್ a1 upon a2 equal to b1 upon b2 equal to c1 upon c2. ಓಕೆ, ಇದು ಕೋಇನ್ಸಿಡೆಂಟ್ ಲೈನ್, ಒಂದು ಲೈನ್ ಮೇಲೆ ಇನ್ನೊಂದು ಲೈನ್. ಓಕೆ, ಸೊ ಇನ್ಫೈನೈಟ್ ಸೊಲ್ಯೂಷನ್ಸ್ ಪ್ಲಸ್ ಕನ್ಸಿಸ್ಟೆಂಟ್ ಡಿಪೆಂಡ್. ಸೊ ಕನ್ಸಿಸ್ಟೆಂಟ್ ಇಲ್ಲಾರ್ದು ಒಂದೇ ರೀಸನ್ ಇದೆ, ಪ್ಯಾರಲಲ್ ಲೈನ್ಸ್. a1 upon a2 equal to b1 upon b2 not equal to c1 upon c2. ಇಲ್ಲಿ ನೋ ಸೊಲ್ಯೂಷನ್, ಲೈನ್ಸ್ ಪ್ಯಾರಲಲ್ ಆಗಿ ಹೋಗ್ತಾ ಇರುತ್ತೆ. ಓಕೆ, ಆಮೇಲೆ ಇದು ಕನ್ಸಿಸ್ಟೆಂಟ್ ಆಗಿ ಇರಲ್ಲ, ಇನ್ಕನ್ಸಿಸ್ಟೆಂಟ್. ಓಕೆ, ಸೊ ಫಸ್ಟ್ ಕ್ವೆಶನ್, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 5. 2x plus 2y equal to 10. ಸೊ ಈಗ ಇಲ್ಲಿ a1 equal to 1, a2 equal to 2, b1 equal to 1, b2 equal to 2, c1 equal to 5, c2 equal to 10. So value 1 by 2 equal to 1 by 2 equal to 5 by 10. 5 by 10 ಬಂದಾಗ 5 1s 5 2s. ಸೊ 1 by 2 equal to 1 by 2 equal to 1 by 2. ಸೊ ಇದು ಯಾವ ಕ್ಯಾಟಗರಿಯಲ್ಲಿ ಬಂತು? ಕೋಇನ್ಸಿಡೆಂಟ್. ಇದು ಕೋಇನ್ಸಿಡೆಂಟ್. ಒಂದ್ರ ಮೇಲೆ ಒಂದು ಲೈನ್, ಆಮೇಲೆ ಕನ್ಸಿಸ್ಟೆಂಟ್ ಆಗಿರುತ್ತೆ. ಹಂಗಂದ್ರೆ ಈ ಕ್ವೆಶನ್ ಪ್ರಕಾರ ಸ್ಥಿರವಾಗಿದ್ದರೆ ನಕ್ಷಾಕ್ರಮದಿಂದ ಪರಿಹಾರವನ್ನು ಪಡಿಬೇಕು. ಇಫ್ ಕನ್ಸಿಸ್ಟೆಂಟ್, ಒಬ್ಟೇನ್ ದ ಸೊಲ್ಯೂಷನ್ಸ್ ಗ್ರಾಫಿಕಲಿ. ಸೊ ಗ್ರಾಫ್ ಮಾಡಬೇಕು ಈ ಕ್ವೆಶನಿಗೆ. ಸೊ ಸೆಕೆಂಡ್ ಕ್ವೆಶನ್, ಸೊ ಇಲ್ಲಿ ಗ್ರಾಫ್ ಬೇಕು. ನೆಕ್ಸ್ಟ್ ಆ್ಯಕ್ಚುಲಿ ಎಕ್ಸ್ಪ್ಲನೇಷನಲ್ಲಿ ಇಲ್ಲ ಗ್ರಾಫ್ ಮಾಡೋಣ. ಓಕೆ, ಗ್ರಾಫ್. ಸೊ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 5, ಇದು ಒಂದು. ಎಕ್ಸ್ ಮತ್ತು ವೈ ಇದ್ರದ್ದು ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡುವಾಗ ಇಲ್ಲಿ 0 0. ಸೊ ಎಕ್ಸಿನ ವ್ಯಾಲ್ಯೂ 0 ಇದ್ದಾಗ 0 ಪ್ಲಸ್ ವೈ ಈಕ್ವಲ್ ಟು 5, ವೈ ಈಕ್ವಲ್ ಟು 5, ಯಾಕಂದರೆ 0 ಎಲಿಮಿನೇಟ್ ಆಯಿತು. ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ 0 ಇದ್ದಾಗ ಈ 0 ಪ್ಲೇಸ್ ಮಾಡ್ತಾ ಇದ್ದೀವಿ. ಸೊ 0 ಇದ್ದಾಗ ಎಕ್ಸ್ ಈಕ್ವಲ್ ಟು ಇದು 5. ಓಕೆ, ಹಂಗಂದ್ರೆ ಇನ್ನೊಂದು ವ್ಯಾಲ್ಯೂ ತಗೊಳ್ಳೋಣ, ಲೈನ್ ಕನ್ಸಿಸ್ಟೆಂಟ್ ಆಗಿ ತೋರಿಸಿ. ಸೊ ಎಕ್ಸ್ ವ್ಯಾಲ್ಯೂ 1 ಇದ್ದಾಗ ವೈ ವ್ಯಾಲ್ಯೂ ಈಕ್ವಲ್ ಟು ಇ ಪ್ಲಸ್ 1 ಈ ಕಡೆ ಬಂದಾಗ 5 ಮೈನಸ್ 1 ಇಸ್ 4, ಇಲ್ಲಿ 4. ಸೊ ಸೇಮ್ ಇದೇ ರೀತಿ ಇದ್ರ ಜೊತೆ ಬಂದಾಗ ಇಲ್ಲಿಯೂ ಎಕ್ಸ್ ಪ್ಲಸ್ 1 ಈಕ್ವಲ್ ಟು 5, ಎಕ್ಸ್ ಈಕ್ವಲ್ ಟು ಈ 1 ಈ ಕಡೆ ಬಂದಾಗ
x equal to so second equation ನೋಡೋಣ 2x plus 2y equal to 10. So x ಮತ್ತೆ y ವ್ಯಾಲ್ಯೂ ಇಲ್ಲಿ 0 0 1 x 0 ಆದಾಗ ಇಲ್ಲಿ 2 into 0 plus 2y equal to 10. Okay, so ಇದಂತೂ 0 ಆಯಿತು. 2y equal to 10, y equal to 10 upon, so y value 5. So ಇಲ್ಲಿ x value x 0 ಇದ್ದಾಗ, ಸೊ ಅದೇ y 0 ಆದಾಗ 2x plus 2 into 0 equal to 10. ಇದಂತೂ 0 ಆಯಿತು. 2x equal to 10, x equal to 10 upon 2. 2 ones are 2 i's, right? Okay, so next x in value 1 ಬಂದಾಗ 2y equal to 10. ಸೊ ಇದಂತೂ 2 plus 2y equal to 10. 2y ಇಲ್ಲೇ ಇಡ್ತೀನಿ. ಈ ಪ್ಲಸ್ 2 ಈ ಕಡೆ ಬಂದಾಗ 10 minus 2, ಈ 2 ಈ ಕಡೆ ಬರುತ್ತೆ. 2y equal to 10 minus 2 is 8. y equal to 8 upon 2. 2 ones are 2 4. ಇಲ್ಲಿ ಸೇಮ್ ಕೇಸ್ ಇದ್ರ ಜೊತೆನೂ ಬರುತ್ತಾ? ಸೊ 2x 2y equal to 10. ಇಲ್ಲಿ y ವ್ಯಾಲ್ಯೂ 1 ಮಾಡ್ತಾ ಇದ್ದೀನಿ. 2x plus 2 into 1 equal to 10. 2x ಈ ಪ್ಲಸ್ 2 ಈ ಕಡೆ ಬಂದಾಗ 10 minus 2, 2x equal to 8, x equal to 8 upon 2. 2 ones are 2 4s. ಸೊ ಇಲ್ಲಿ 4. ಚಾರ್ಟ್ ನೋಡಿದರೆ ನಿಮಗೆ ಎರಡು ಈಕ್ವಲ್ ಇದೆಯಾ? ಚಾರ್ಟ್ ಅಂತೂ ನಮ್ದು ರೆಡಿ ಇದೆ ಈಗ. ಸೊ ಗ್ರಾಫಲ್ಲಿ ಪ್ಲಾಟ್ ಮಾಡಬೇಕು. ಫಸ್ಟ್ ಲೈನ್, ಸೊ ಎಕ್ಸ್ 0 ಇದ್ದಾಗ, ಎಕ್ಸ್ ಇಲ್ಲಿ 0 ಇದ್ದಾಗ ಇಲ್ಲಿ y ವ್ಯಾಲ್ಯೂ 5. ಕ್ಲಿಯರ್? y ವ್ಯಾಲ್ಯೂ ಓಕೆ. ಸೊ ಎಕ್ಸ್ 5 ಇದ್ದಾಗ y ವ್ಯಾಲ್ಯೂ 0 ಇಲ್ಲಿ. ಇದು ಫಸ್ಟ್. ಎಕ್ಸ್ 0 ಇದ್ದಾಗ y 5. ಇದು y ಕೋಆರ್ಡಿನೇಟ್ಸ್, ಇದು ಎಕ್ಸ್ ಕೋಆರ್ಡಿನೇಟ್. ಓಕೆ, ಸೊ ಅದೇ ಥರ y 0 ಇದ್ದಾಗ ಎಕ್ಸ್ 5 ಇಲ್ಲಿ. ನೆಕ್ಸ್ಟ್ ಎಕ್ಸ್ 1 ಇದ್ದಾಗ y ವ್ಯಾಲ್ಯೂ 4. ನೆಕ್ಸ್ಟ್ y 1 ಇದ್ದಾಗ x ವ್ಯಾಲ್ಯೂ 4. ಲೈನ್ ಡ್ರಾ ಮಾಡ್ತೀವಿ ಇಲ್ಲಿಂದ. ಓಕೆ, ಸೊ ಸೆಕೆಂಡ್ ಲೈನು ಇಲ್ಲೇ ಇದೆ. ಸೇಮ್ ಪಾಯಿಂಟ್ಸ್ ಇಂದಾನೆ ಪಾಸ್ ಆಗುತ್ತೆ. ಹೌದಾ? ಸೊ ಇದು ಕೋಇನ್ಸಿಡೆಂಟ್ ಅಂಡ್ ಡಿಪೆಂಡೆಂಟ್ ಕನ್ಸಿಸ್ಟೆಂಟ್ ಲೈನ್. ಓಕೆ, ಕನ್ಸಿಸ್ಟೆಂಟ್, ಯಾಕಂದರೆ ಸೊಲ್ಯೂಷನ್ ಇದೆ. ಕನ್ಸಿಸ್ಟೆಂಟ್ ಲೈನ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ವೆಶನಲ್ಲಿ ನೋಡೋಣ.